ಸರಿ ಕಾಸ್ಟ್ಯೂಮ್ಸ್ ಎಲ್ಲ ನೀವು ಮನೆಗೆ ತೊಗೊಂಡೋಗ್ತೀರಾ ಅಥವಾ ಅದ್ರ ಬದಲು ಆಕ್ಷನ್ ಹಾಕ್ಬಿಟ್ರೆ ಒಳ್ಳೆ ದುಡ್ಡು ಬರುತ್ತಲ್ಲ ಸರ್? ಇವಾಗ ಒಂದು ಸಂಭಾವನೆ ಇಟ್ಕೊಂಡೇ ಇಷ್ಟು ಮಾತುಕತೆ ನಡೀತಾರೆ. ಈಗ ಅದರಿಂದನೂ ದುಡ್ಡು ಮಾಡ್ತಾರೆ ಅಂತ ಬಂದ್ಬಿಟ್ಟು ಸರ್, ಆ್ಯಕ್ಚುಲಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲಾದರೂ ನಾವೇನು ಮಾಡ್ತೀವಿ, ತುಂಬ ಫ್ಯಾನ್ಸ್ಗಳಿಗೆ ಅಲ್ಲೇ ಕಂಟೆಸ್ಟೆಂಟ್ಸ್ಗಳಿಗೆ ತುಂಬ ಹಂಚ್ಬಿಡ್ತೀನಿ ನಾನು. ಆ್ಯಕ್ಚುಲಿ ನಾನು ಕೊಟ್ಬಿಡ್ತೀನಿ. ನಾನು ಮ್ಯಾಕ್ಸಿಮಮ್ ಇನ್ನೊಂದು ಏನು ಮಾಡಿರ್ತೀನಿ, ಒಳ್ಳೊಳ್ಳೆ ಜಾಕೆಟ್ಸ್ ಏನಿರ್ತವೆ ಅದನ್ನೆಲ್ಲ ಸ್ಟೋರ್ ಮಾಡಿರ್ತೀನಿ. ಅಲ್ಲಲ್ಲೇ ಹೊಸೊಬ್ಬರು ನಮ್ಮ ಮನೆಗೆ ಬಂದಾಗ ಅಥವಾ ಯಾರೊಬ್ಬರು ತುಂಬ ಪ್ರೀತಿಯಿಂದ ನಮ್ಮ ಮನೆಗೆ ಬಂದಾಗ ಅದನ್ನು ಹಾಕಿ ಕಳಿಸ್ಬಿಡ್ತೀನಿ ನಾನು ಅವರಿಗೆ. ಸಿ ಇಟ್ ಇಸ್ ನಾಟ್ ದಟ್ ಐ ಥಿಂಕ್ ದಟ್ ಇಟ್ಸ್ ಸಮ್ ಬಿಗ್ ಡೀಲ್, ಬಟ್ ಐ ಜಸ್ಟ್ ಫೀಲ್ ತುಂಬ ಇಷ್ಟಪಡ್ತಾರೆ, ಅದನ್ನು ಕೊಟ್ಟಿದ್ದೀನಿ. ನಾನು ಅದೆಲ್ಲ ಏನಿಲ್ಲ, ಜಸ್ಟ್ ಐ ಗಿವ್ ಇಟ್ ಆಫ್. ವಾಟ್ ಐ ಡೂ ವಿತ್ ದಟ್ ಎನಿವೇ. ಸರ್ ಪ್ರಶಾಂತ್ ಸರ್ ಇಲ್ಲಿ ಸರ್, ಈಗ ಕಿಚ್ಚ ಸುದೀಪ್ ಸರ್ ಅವರು ಒಬ್ಬರು ಮಾತಾಡ್ತಾರೆ ಸರ್. ಸುದೀಪ್ ಸರ್ ಹೇಳಿದ್ರು, ಅಂದ್ರೆ ಒಂದು ಟ್ವೀಟ್ ಮಾಡಿದ್ರು, ಈ ಬಾರಿ ನಾನು ನೆಕ್ಸ್ಟ್ ಸೀಸನ್ ನಾನು ಮಾಡಲ್ಲ ಅಂತ ಹೇಳಿ. ಒಂದ್ ವೇಳೆ ಏನಾದ್ರು ಸುದೀಪ್ ಸರ್ ಒಪ್ಕೊಳ್ಳೇ ಇದ್ದಿದ್ರೆ ನೀವು ಬಿಗ್ ಬಾಸ್ ತಿಳಿಸ್ಬಿಟ್ಟಿದ್ರಾ? ಒಪ್ಕೊಂಡಿರಲ್ಲ, ಡಿಸ್ಕಷನ್ ಅದೆಲ್ಲ ಪ್ರಶ್ನೆ. ಒಪ್ಪದೇ ಹೋಗಿದ್ರೆ ಬಿಗ್ ಬಾಸ್ ತಿಳಿಸ್ಬಿಡ್ತಿದ್ರ ಕಂಪ್ಲೀಟ್ ಆಗಿಂದ? ನನ್ನ ಕ್ವಶನ್. ಆಪ್ಷನ್ ನಾನು ಕೇಳಿಲ್ಲ ಇದು, ನಾನೇ ಕೇಳಿಲ್ಲ ಇದು. ಕರೆಕ್ಟಾಗಿ ಹೇಳಿ. ಆಪ್ಷನ್ ಹುಡುಕಿಲ್ಲ ಸರ್ ನಾವು. ನೀವು ಅವ್ರ ಪ್ರಶ್ನೆ ಅದಲ್ವಲ್ಲ, ಪ್ರಶ್ನೆ ಅದಲ್ಲ ಸರ್. ಈಗ ಕನ್ವಿನ್ಸ್ ಮಾಡೋದು ಓಕೆ ಸರ್, ಕನ್ವಿನ್ಸ್ ಮಾಡೋದು ಓಕೆ, ಅವ್ರು ಒಪ್ಕೊಳ್ಳೋದು ಓಕೆ. ಒಂದ್ ವೇಳೆ ಅವ್ರು ಒಪ್ಪದೇ ಇದ್ರೆ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ತಿಳಿಸ್ತಾ ಇದ್ರ? ನನ್ನ ಪ್ರಶ್ನೆ ಗೊತ್ತಿಲ್ಲ, ನಾವು ಅಸೋಸಿಯೇಷನ್ ಇಲ್ಲ ಈಗ. ಸೊ ಉತ್ತರ ಸಿಗ್ತಾ ನಿಲ್ಲಿಸ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಈ ಪ್ರಶ್ನೆ ನನಗೆ ಬಂದಿಲ್ಲ ತಲೆಗೆ. ಪರವಾಗಿಲ್ಲ. Okay, our last. Yeah, because it was related to payments, so I'm asking this. So, we all know the prize money is like 50 lakhs. Yeah, Sushma, 50 lakhs. So, after every season, once the winner come out, after 2 days, 3 days, you get a rumor saying it is not 50 lakhs you get. After deduction, you get some amount. Yes, definitely there has to be some deduction. So, is it okay for you to let us know, what is the winner take home amount? The money that is Mike. as the prize. No, the commitment to what we are paying the contestant absolutely stands. There are rules of the government and that applies. That's it. There is nothing else. That's what. So, if not so the exact amount, if you can let us know, this is what we get, minimum. You mean the tax? What is the tax? No, not the tax. Prize money is 50 lakhs. So after some deduction, if you can quote some approximate. Yeah, we have rumors every season. No, it is rumor. It is what No, it is. but still we have some contestants saying it on live, saying yes, we will not quote the exact price. Yes, there are some deductions. So if it is okay, you can let us know what is the amount winner takes home. No, nothing that is deducted. It is the amount, and then there are the. That's what my question is. Definitely there are some deduction. So to clarify that, why I'm asking is this because there are some winner contestants who have come out and saying yes, there are some deduction and coming. We will not quote the exact price. So is it today because as a press meet, can you quote yes minimum or this is the amount they take home after deduction? No, the amount is depending on the tax. That's about it. Nothing else. 50 lakhs. We pay out 50 lakhs. Oh. The amount we pay out is 50 lakhs. 50 lakhs. Okay, and is that paid in one shot or you take some bit by bit you pay them? It's a single check. Single check or transfer which we do. Yeah, but anything is done only in one shot. What you say? Sir, it is actually a sponsored amount. ಅಣ್ಣ ಇದು ತುಂಬಾ ಜನ ನಾನು ಏನಂದ್ರೆ ಇದು ಸ್ಪಾನ್ಸರ್ಡ್ ಅಮೌಂಟ್ ಸರ್. ಅದು ಇನ್ನೊಬ್ಬರ ಕಡೆಯಿಂದ ಸ್ಪಾನ್ಸರ್ ಆಗಿ ಬರೋ ದುಡ್ಡು ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಹೊರಟೋಗುತ್ತೆ. ಇವರು ಅಣ್ಣ ಯಾಕಂದ್ರೆ ತುಂಬಾ ಜನ ಏನ್ ತಪ್ಪೇನಿಲ್ಲ, ಇಲ್ಲಿ ಬರಕ್ ಕೇಳಿ. ಈಗ ಏನಾಗಿದೆ ಗೊತ್ತಾ, ನಾನು ಹೇಳಕ್ ಕೇಳಿ. ನೀವು ಹೇಳೋದು ಕರೆಕ್ಟು, ಅವ್ರು ಹೇಳೋದು ಕರೆಕ್ಟು. ನಾನೇನು ಹೇಳ್ತಾ ಇದ್ದೀನಿ, ಯಾರು ತುಂಬ ಜನ ಹೇಳಿದ್ರು ಒಂದೇ ನೀವು ಹೆಸರು ಹೇಳಿ, ನಾವು ಇಲ್ಲೇ ದೂರವಾಣಿ ಕರೆ ಮಾಡೋಣ. ಇಲ್ಲ ಕರೀರಿ, ಕಾಯೋಣ. ಯಾಕಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದರೆ ಇದುವರೆಗೂ 11 ಸೀಸನ್ನಲ್ಲಿ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ನಿಮ್ಮ ಪ್ರಕಾರ ಟೋಟಲ್? ನಾನು ರೀಸೆಂಟ್ ಆಗಿ ಕರೆಕ್ಟಪ್ಪ, ನಿಮ್ಗೆ ತಪ್ಪು ಅಂತ ಹೇಳ್ತಾ ಇಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ.
ಇವಾಗ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಸೊ 50 ಲಕ್ಷ ಅನ್ನೋದೇನಿದೆ, ಇಟ್ ಈಸ್ ಅ ವೆರಿ ಕ್ಲಿಯರ್ ಕಟ್ ಆಡಿಟೆಡ್ ಅಮೌಂಟ್ ಆ್ಯಂಡ್ ವಿಚ್ ಇಸ್ ಕಮಿಂಗ್ ಫ್ರಮ್ ಅ ಸ್ಪಾನ್ಸರ್ ಡೈರೆಕ್ಟ್. ಅಲ್ಲಿ ಕಟ್ ಆಗೇ ಆಗುತ್ತೆ ಯಾವುದು ಟ್ಯಾಕ್ಸಸ್. ಅದು ಬಿಟ್ಟರೆ ನಮಗೆ ಅದ್ರ ಮೇಲೆ ಅಧಿಕಾರನೇ ಇಲ್ಲ, ಯಾಕಂದ್ರೆ ಅದು ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾ ಇಲ್ಲ ದುಡ್ಡು, ಕರೆಕ್ಟ್? ಅದು ಬಿಟ್ಬಿಟ್ಟು ದರ್ ಆರ್ ಲಾಟ್ ಆಫ್ ಅದರ್ ಫೆಸಿಲಿಟೀಸ್, ಸ್ಪಾನ್ಸರ್ಸ್ ಇನ್ನಷ್ಟು ತೊಗೊಂಡು ಹೋಗ್ತಾರೆ ಅವರು. ಸೊ ಅದು ಡೋಂಟ್ ಗೋ ಬೈ ದಟ್. ಬಟ್ ಬಹುಶಃ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಆ ಥರ ಬಂದು ಹಿಂಗೆ ಆಗಿದೆ ಅಂತೇಳಿ ಒಂದು ಹೆಸರು ನೋಟ್ ಮಾಡ್ಕೊಂಡು ನಂಬರ್ ತೊಗೊಂಡು ಕೊಟ್ಟರೆ ಬೇಕಾದ್ರೆ ಇನ್ನೊಂದು ಪ್ರೆಸ್ ಮೀಟಿಂಗ್ ಮಾಡೋದು. ಬ್ಲ್ಯಾಕು ವೈಟ್ ಬಂದ್ಬಿಡ್ಲಿ ಹೊರಗಡೆ. ಶಾರದಾ ಮೇಡಮ್ ಮೈಕ್ ಪಾಸ್ ಮಾಡಿ. ಸರ್, ಪ್ರಶಾಂತ್ ಸರ್ಗೆ ನನ್ನೊಂದು ಪ್ರಶ್ನೆ. ನನ್ನ ಹೆಸರು ಶ್ರುತಿ ಅಂತ, ಕರ್ನಾಟಕ ನ್ಯೂಸ್ ಬೀಟಿಂದ. ಸರ್, ಇವಾಗ ಅಗ್ರಿಮೆಂಟ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಅಂದ್ರೆ ಆ ಒಂದು ವಿಚಾರ. ಸೊ ಇದರಲ್ಲಿ ಅಗ್ರಿಮೆಂಟ್ ರೂಲ್ಸ್ ಏನಾದರೂ ಚೇಂಜ್ ಆಗುತ್ತಾ, ಮುಂದೆ ಏನಾದರೂ ಬದಲಾವಣೆಯನ್ನ ನಾವು ನೋಡ್ಬೋದಾ ಅನ್ನುವಂಥದ್ದು, ಕಂಟೆಸ್ಟೆಂಟ್ಗಳ ಅಗ್ರಿಮೆಂಟ್ ಮಾತನಾಡೋದಾದ್ರೆ? ಇಲ್ಲ, ನಾವು ಅಗ್ರಿಮೆಂಟು ನಾವು ಅವ್ರಿಗೆ ಶೇರ್ ಮಾಡ್ತೇವೆ. ಅದ್ರ ಒಪ್ಪಿಗೆ ಇದ್ರೆ ಮಾತ್ರ ಅವ್ರು ಬರ್ಬೇಕಿದ್ರೆ ಏನಂದರೆ ನಮಗೆ ಅಗ್ರಿಮೆಂಟ್ ಒಪ್ಪಿಗೆ ಇಲ್ಲ ಅಂದ್ರೆ ಇದು ನಾವು ಫೋರ್ಸ್ ಅಂತೂ ಮಾಡಲ್ಲ, ಇದು ವೈಯಕ್ತಿಕ ವಿಷಯ ಅಲ್ಲ. ಒಂದು ಶೋ ಅಂತ ಮಾಡಿದ್ರೆ ಅಷ್ಟು ಪಾಪ್ಯುಲಾರಿಟಿ ಬಂದಾಗ ಸರ್ಟನ್ ರೂಲ್ಸ್ಗಳು ನಮ್ಮ ಕಡೆದಲ್ಲೂ ಇರುತ್ತೆ. ಸೊ ಅದು ರೂಲ್ಸ್ಗಳಿಗೆ ಓಕೆ ಇದ್ದರೆ ಇದು ಒಂದೇ ರೂಲ್ಸ್ ಅಂತಲ್ಲ, ತುಂಬ ಬೇರೆ ಬೇರೆ ರೂಲ್ಸ್ಗಳು ಇರುತ್ತಲ್ಲ, ಅದನ್ನು ಅವ್ರು ಓಕೆ ಇದ್ರೆ ಮಾತ್ರ ಬರ್ತಾರೆ. ಸೊ ಅದು ನಾವು ಅದನ್ನು ಫೋರ್ಸ್ಫುಲ್ ಮಾಡಿ ಇದರಲ್ಲಿ ಸೈನ್ ಹಾಕಲೇಬೇಕಂತ ಯಾರು ಬೇಡಲ್ಲ. ಸೊ ಅದು ವೈಯಕ್ತಿಕ ಆಗ್ಬಿಡುತ್ತೆ. ಓಕೆ ಸರ್, ಐಶ್ವರ್ಯ ಅಂತ ಸ್ವೀಟ್ ನ್ಯೂಸ್ ಇಂದ ನಿಮಗೆ ಕೃಷ್ಣ ಸರ್ಗೆ. ಈ ಮುಂಚೆ ಎಲ್ಲ ಕನ್ನಡ ಬಿಟ್ಟು ಬೇರೆ ಇಂಗ್ಲಿಷ್ ಭಾಷೆಗಳನ್ನ ಮಾತಾಡಿದ್ರೆ ಹಾಡಿನ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ರೆ, ಆದ್ರೆ ಕಳೆದ ಬಾರಿ ಆ ಥರದ್ದೇನೂ ಇರಲಿಲ್ಲ. ಈ ವರ್ಷ ಆದ್ರೂ ಏನು ಯೋಜನೆಗಳನ್ನ ಹಾಕೊಂಡಿದ್ದೀರಾ ಅನ್ನುವಂಥದ್ದು? ಇಲ್ಲ, ಅದು ಸೀಸನ್ಗೆ ಇದು ಚೇಂಜಸ್ ಇರುತ್ತೆ. ಸೊ ವೇಟ್ ಆ್ಯಂಡ್ ವಾಚ್, ಅಂದರೆ ಸೀಸನ್ ಸ್ಟಾರ್ಟಪ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಲ್ಲ ನಾವು ಈಗಲೇ ಹೇಳಿಬಿಟ್ರೆ ಅದ್ರಲ್ಲಿ ಮಜಾನೇ ಇರಲ್ಲ. ಸರ್, ಇದು ಫ್ಯಾನ್ಸ್ ಪರವಾಗಿ ಆ್ಯಂಡ್ ಸುದೀಪ್ ಸರ್ ಮೇಲಿನ ಕನ್ಸರ್ನ್ ಪರವಾಗಿ ಹೇಳ್ತಿರೋದು. ಸುದೀಪ್ ಸರ್ ಮೇಲಿನ ಕನ್ವೀನಿಯನ್ಸಿಗೋಸ್ಕರ ಲೋನಾವಾಲಾದಲ್ಲಿ ಇದ್ದಿದ್ದ ಮನೆಯನ್ನ ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ರಿ. ಆ್ಯಂಡ್ ನಾವು ನೋಡಿದ್ದೀವಿ ಗಂಟೆಗಟ್ಟಲೆ ಸುದೀಪ್ ಸರ್ ನಿಂತ್ಕೊಂಡೇ ನಿರೂಪಣೆ ಮಾಡ್ತಾರೆ. ಸೊ ವೈ ಡೋಂಟ್ ಯು ಲೆಟ್ ಹಿಮ್ ಸಿಟ್ ಆ್ಯಂಡ್ ಟಾಕ್? ಅವರು ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಎನರ್ಜಿ ಹಂಗಿದೆ. ಸೊ ಅವ್ರು ಯೂಶ್ವಲಿ ಕುತ್ಕೊಳ್ಳಲ್ಲ. ಯಾಕಂದ್ರೆ ಸೆಗ್ಮೆಂಟ್ ಅಂದ್ರೆ ಕಲಂ 1 ಗಂಟೆ 2 ಗಂಟೆ ನಿಂತ್ಕೊಂಡು ಅವರ ಎನರ್ಜಿಗೆ ನಾವು ಅಂದರೆ ಅವರೇ ಅದನ್ನು ಅಷ್ಟು ಎನರ್ಜಿಯಿಂದ ಮಾಡುವಾಗ ನಾವು ಇಷ್ಟ ಮಾಡಲಿಕ್ಕಾಗುತ್ತೆ. ಇದು ಆ್ಯಕ್ಚುಲಿ ಅವರೇ ಕ್ವಶನ್ ಕೇಳಬೇಕು ನೀವು. ಅವ್ರು ಹೇಳಿದರೆ ನಾವು ಆಗ್ತೇವೆ. ಸರ್, ಅಂದರೆ ಎಷ್ಟೊಂದು ಸಲ ಹುಷಾರಿಲ್ಲದೆ ಇದ್ರು ಕೂಡ ನೀವು ನಿಂತ್ಕೊಂಡೇ ಮಾಡಿದ್ದೀರಾ? ನೋ, ಬೇಸಿಕ್ಲಿ ರಿಯಲ್ ಲೈಫ್ ನಾನು ಆ್ಯಕ್ಚುಲಿ ಕೂರಲ್ಲ ಜಾಸ್ತಿ. ಐ ಆಮ್ ಆಲ್ವೇಸ್ ಸ್ಟ್ಯಾಂಡಿಂಗ್. ನೀವು ನಮ್ಮ ಮನೆಯಲ್ಲಿ ಇಲ್ಲಿ ನಮ್ಮ ತುಂಬ ಸ್ನೇಹಿತರು ಪಾರ್ಟಿಗೆ ಬಂದಿದ್ದಾರೆ. ಅಂದರೆ ಹಿಂದಿನ ದಿವಸ ಸಾಯಂಕಾಲ ಬಂದು ಬೆಳಗ್ಗೆ ಹೋದವರು ಇದ್ದಾರೆ. ಅವ್ರು ಎಲ್ಲೆಲ್ಲ ಉದುರೋಗ್ಬಿಟ್ಟಿದ್ದಾರೆ ಮಧ್ಯಾಹ್ನ. ನಾನು ನಿಂತ್ಕೊಂಡೇ ಇರ್ತೀನಿ. ಸೊ ಇಟ್ಸ್ ಅ ಹ್ಯಾಬಿಟ್ ಆಫ್ ಮೈಂಡ್. ಆ್ಯಂಡ್ ನಾಟ್ ಓನ್ಲಿ ದಟ್, ಐ ಥಿಂಕ್ ಬಟ್ ಅ ಪರ್ಸೋನಾ ಆಫ್ ಬಿಗ್ ಬಾಸ್ ಆಸ್ ಅ ಹೋಸ್ಟ್ ಈಸ್ ಓನ್ಲಿ ವೆನ್ ದ ಕ್ಯಾರೆಕ್ಟರ್ ಇಸ್ ಸ್ಟ್ಯಾಂಡಿಂಗ್. ಕುತ್ಕೊಂಡಾಗ ನಿಮಗೆ ಆ ವ್ಯಕ್ತಿತ್ವ ಬಿದ್ದೋಗುತ್ತೆ. ಬೇಕಾದ್ರೆ ನಾನು 1-2 ಎಪಿಸೋಡ್ ಮಾಡಿ ನೋಡ್ತೀನಿ, ನೀವೇ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ ದಯವಿಟ್ಟು ನಿಂತ್ಕೊಳ್ಳಿ ಸರ್, ಸರಿ ಕಾಣ್ತಾರೆ ಯಾಕೋ. ಇಮ್ಯಾಜಿನ್ ಮಾಡಿ ಆ ಶೋ ಅಲ್ಲಿ ನಾನು ಕುತ್ಕೊಂಡಿದ್ದೀನಿ, ಅವ್ರಿಗೆ ಹೇಳ್ರಿ ಏನ್ರಿ ಅಂತ ಹಿಂಗೆ ಮಾತಾಡ್ತಿದ್ರೆ. ಐ ಥಿಂಕ್ ಇಟ್ಸ್ ಎನಿಬಡಿ ಆಸ್ ಅ ಪರ್ಸನಾಲಿಟಿ. ವೆನ್ ಯು ವಾಕ್ ಅರೌಂಡ್ ದ ಸ್ಟೇಜ್, ವೆನ್ ಯು ಟಾಕ್, ಐ ಥಿಂಕ್ ದಟ್ ಆಡ್ಸ್ ವ್ಯಾಲ್ಯೂ. ಆ ರಿಯಾಲಿಟಿ ಬಿಗ್ ಬಾಸ್ ಅನ್ನೋದು ನಿಂತಿರೋದೇ ಅದ್ರ ಮೇಲೆ. ಸೊ ಐ ಥಿಂಕ್ ದಟ್ ಇಸ್ ಬೆಸ್ಟ್. ಹಾಗಂತ ಕೂತಿಲ್ಲ ಅಂತ ಇಲ್ಲ. ಸಮ್ ಡೇಸ್ ನನಗೆ ತುಂಬ ಜ್ವರ ಬಂದಾಗಲೂ ಅದು ನಡೆಸಿದ್ದೀನಿ. ಆ ಟೈಮಲ್ಲಿ ನಾನು ಹೇಳಿ ಕೆಲವು ಟೈಮ್ ಏನು ಕೂತ್ಕೊಂಡಿಲ್ಲ ಅಂದರೂ ಸಪೋರ್ಟಿಗೆ ಇಟ್ಕೊಂಡಿದ್ದೀನಿ ಆ ಚೇರ್ನ ನಾನು. ಐ ಥಿಂಕ್ ದಟ್ ಇಸ್ ಬೆಸ್ಟ್ ಡೆಲ್ ಸ್ಟ್ಯಾಂಡಿಂಗ್. ಅವರೇನು ಪಾಪ ಚೇರ್ ಕೊಟ್ಟಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಯಾಕಂದ್ರೆ ಅವ್ರು ಜ್ವರ ಇದ್ದಾಗಲೂ ನಿಂತ್ಕೊಂಡು ಮಾಡಿದ್ರು. ನಾವೇ ಕೇಳಿದ್ವಿ ಇಲ್ಲೆಲ್ಲ ಬೇಡ ನಿಂತ್ಕೊಂಡೇ ಮಾಡ್ತೇನೆ ಅಂತ. ಅವ್ರು ಮುಂದುವರಿಸಿದ್ರು ಆ ಕಾರ್ಯಕ್ರಮ. Last, sir, 5 minutes. It's okay, let them finish it. Yeah, sir. Colors team, they managed. You had 12 meetings with them. They managed to convince you and all. At any point, did theatre owners or distributors or producers did come to you and tell the plight of the Kannada industry? Because every time we hear theatres are closing, but I don't know whether it's reached you. Or did the theatre owners come to say their plight? Please do more movies. Sharda, I come from film industry. I know, but Just like, so you know, I'm 29 years old in the film industry.
ಅಲ್ಲಿ ನಡೆಯೋದು ನನ್ನ ತನಕ ಬರುತ್ತೆ ಶಾರದಾದ್ರೆ, ನಿಮ್ಮ ತನಕ ಬಂದಿದೆ ಅಂದ್ರೆ ನಂಗೆ ಬರಲ್ವಾ? ಅದು ಬಂದಿದೆ ಸರ್, ಬಟ್ But you when you didn't- not, I don't did you know understand whether- their plight? Did you understand their plight? Because I thought you should take priority to movies than than the reality show. In person, I felt. That's why I asked you. Yes. Whether I understand the plight becomes a very harsh question, because I've been very understanding with even you on many occasions. I'm a very understanding man. So on that occasion, obviously industry ಒಳಗೆ ಅವರು ನಮ್ಮನ್ನು ನೋಡೋ ರೀತಿ, ನಾನು 29 ವರ್ಷ ಹಿಂದೆ ಇರೋ ತಾಯವ ಹೀರೋ ಅಂತ ಇಲ್ಲಿವರೆಗೆ ಬಂದಿದ್ದೀನಿ ಅಂದಮೇಲೆ ಒಂದು ಸ್ಥಾನ ಕೊಟ್ಟು ಕರೆದು ಕೂತು ಮಾತಾಡಿರ್ತೀವಿ. ಬಟ್ ಅದಿಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಡಿಸ್ಕಷನ್ಸ್ ಇಂಡಸ್ಟ್ರಿಯಲ್ಲಿ ಇರುತ್ತೆ. ಆ್ಯಂಡ್ ವಾಟ್ ವಿ ನೀಡ್ ಟು ಡೂ ಈಸ್ ಪ್ಯೂರ್ಲಿ ಬೈ ಹಾರ್ಟ್ ವಿ ಡೂ ಫಾರ್ ದ ಬೆನಿಫಿಟ್ ಆಫ್ ದ ಇಂಡಸ್ಟ್ರಿ ಆ್ಯಂಡ್ ಫಾರ್ ಎವ್ರಿಬಡಿ ಇನ್ ದ ಇಂಡಸ್ಟ್ರಿ. ಆ್ಯಂಡ್ ಆ ರೆಸ್ಪೆಕ್ಟ್ ಇಂಡಸ್ಟ್ರಿ ನನಗೆ ಕೊಟ್ಟಿದ್ದಾರೆ. ಸೊ ದೇ ಆಲ್ ಕಮ್ ವಿ ಟಾಕ್ ಬಟ್ ಫ್ಯಾಮಿಲಿ. Thank you, sir. ಸರ್ ಇಲ್ಲಿ ಹಾಂ. ನನ್ನ ಕ್ವಶನ್ ಬಂದು ಸುದೀಪ್ ಸರ್ಗೆ, ಚೈತನ್ಯ ಅಂತ ಪಬ್ಲಿಕ್ ಮಿಕ್ಸ್ಡಿಂದ. ಸರ್, ಬಿಗ್ ಬಾಸ್ಗೆ ಯಾರು ಬಂದರೂ ಕೂಡ ಹೇಳ್ತಾರೆ ನಾವು ಬಿಗ್ ಬಾಸಿಂದ ಇದು ಕಲ್ತ್ವಿ ಅದು ಕಲ್ತ್ವಿ ಅಂತ ಹೇಳಿ, ನಮ್ಮ ಲೈಫೇ ಚೇಂಜ್ ಆಯಿತು ಅಂತ ಹೇಳ್ತಾರೆ. ನೀವು ಬಿಗ್ ಬಾಸ್ನ 11 ಸೀಸನ್ ಹೋಸ್ಟ್ ಮಾಡಿದಿರ ಸರ್, ನೀವು ಬಿಗ್ ಬಾಸಿಂದ ಏನು ಕಲ್ತ್ರಿ ಅಂತ ಹೇಳಿ? ಇದನ್ನು ನಾನು ಸುಮಾರು ಸತಿ ಹೇಳಿದ್ದೀನಿ. ನೀವು ಹೆಸರು ಹೇಳಿದ್ರೆ ಚೈತನ್ಯ. ಚೈತನ್ಯ ಅವರು, ಐ ಟೋಲ್ಡ್ ಯು ದಟ್ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಬಿಟ್ಟಾಕಿ ನಾವು ಕಲ್ತಿರೋದು ತುಂಬ ಇದೆ. ಫಸ್ಟ್ ಕಲ್ತಿದ್ದೆ ಪೇಷನ್ಸ್ ಅಂತ. ಸೊ ಎಲ್ಲ ನಾವು ಇಂಡಸ್ಟ್ರಿ ಒಳಗಡೆ ಇರಬೇಕಾದ್ರೆ ಐ ಥಿಂಕ್ ದೇರ್ ಇಸ್ ಅ 2 words, ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್. ಹಿಯರಿಂಗ್ ಅನ್ನೋದು ನಾವೆಲ್ಲರೂ ಮಾಡ್ತೀವಿ, ಲಿಸ್ನಿಂಗ್ ಅನ್ನೋದು ಮಿಸ್ ಆಗುತ್ತೆ ನಮ್ಮ ಕೈಲಿ. ಸೊ ಐ ಥಿಂಕ್ ನನ್ನ ಬಿಗ್ ಬಾಸ್ ಅಲ್ಲಿ ಬರಬೇಕಂದ್ರೆ ಐ ಸ್ಟಾರ್ಟೆಡ್ ಲಿಸ್ನಿಂಗ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಗಮನ ಕೊಟ್ಟು ಕೇಳಿ. ಸೊ that's a development actually. So when ಇವತ್ತಿಗೂ ಯಾವ್ದಾದ್ರು ಬೇರೆ ಮೀಟಿಂಗ್ ಕೂತು, ಆಸ್ ಐ ಟೋಲ್ಡ್ ಯು ರೈಟ್ಫುಲಿ, ಫಸ್ಟ್ 2 ಮೀಟಿಂಗ್ ಅವರೇ ಮಾತಾಡೋದು, ದಟ್ ಇಸ್ ಲಿಸ್ನಿಂಗ್ ಅಗೇನ್. ತಲೆಯಲ್ಲಿ ಬರೀ ಪ್ರೀಕನ್ಸೀವ್ ನೋಷನ್ಸ್ ಇಟ್ಕೊಂಡು ಕೂತ್ರೆ ಅದಾಗೋದಿಲ್ಲ. ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಹೆಲ್ಪ್ ಮೀ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಆ್ಯಂಡ್ ಐ ಥಿಂಕ್ ಅಷ್ಟು ಜನಗಳನ್ನ ಭೇಟಿ ಮಾಡ್ಬೇಕಾದ್ರೆ ವಿ ಸ್ಟಾಪ್ ಜಡ್ಜಿಂಗ್ ಪೀಪಲ್, ಬಿಕಾಸ್ ಸಮ್ಟೈಮ್ಸ್ ವಿ ಆರ್ ಬೀಯಿಂಗ್ ಜಡ್ಜ್ಮೆಂಟಲ್. ಅದು ಅವ್ರು ಆಗಿರೋದಿಲ್ಲ. ಕಾರಣಾಂತರಗಳಿಂದ ಕೆಲವು ಮಾತುಕತೆ ಬಂದಿರ್ತವೆ, ಇನ್ನೊಂದಾಗ್ತದೆ. ಸೊ ಆಲ್ವೇಸ್ ಅ ಬೆನಿಫಿಟ್ ಆಫ್ ಡೌಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದ. ಐ ಥಿಂಕ್ ವಿ ಸ್ಟಾರ್ಟ್ ಲಿಸ್ನಿಂಗ್ ಮೋರ್, ಹ್ಯಾವಿಂಗ್ ಮೋರ್ ಪೇಷನ್ಸ್. Of course, I have grown along with Big Boss. Definitely, yes. ಸುದೀಪ್ ಸರ್, ಸರ್ ಈ ಕಡೆ ನಿಮ್ಮ ಲೆಫ್ಟ್ ಸೈಡ್. ಪ್ರಶಾಂತ್ ಸರ್ಗೆ ಒಂದು ಪ್ರಶ್ನೆ. ಸಂಜಯ್ ಅಂತ ಹೇಳಿ ಬಿ ಟಿ ವಿ ನ್ಯೂಸಿಂದ. ಸರ್, ಸೀಸನಿಂದ ಸೀಸನ್ಗೆ ಸಾಕಷ್ಟು ಚೇಂಜಸ್ ಆಗ್ತಾ ಇದೆ ಆ್ಯಂಡ್ ಚೇಂಜ್ ಓವರ್ಗಳು ಆಗ್ತಾ ಇದೆ. ಈ ಸೀಸನಲ್ಲಿ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಚೇಂಜಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಆಲ್ರೆಡಿ ಹೇಳಿದೆ. ಸೊ ವೇಟ್ ಮಾಡಬೇಕಾಗತ್ತೆ ನೀವು. ಅಲ್ಲ, ಕೆಟಗರಿ ವೈಸ್ ಏನಾದ್ರೂ, ಅಂದರೆ ಈಗ ನೀವು ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡೋ ಕೆಟಗರಿ ವೈಸ್ ಏನಾದರೂ ಚೇಂಜಸ್ ಇರುತ್ತಾ? ಇಲ್ಲ, ಈಗ ಕಾಮನ್ ಮ್ಯಾನ್ ಆ ಥರ ಕಾನ್ಸೆಪ್ಟ್ನ ತರ್ತಾ ಇದ್ರಿ. ಸೊ ಈ ಸತಿ ಯಾವ ಥರ ಮಾಡ್ತಾ ಇದ್ದೀವಿ? ಇಲ್ಲ, ಅದ್ರ ವರ್ಕ್ ಆಗ್ತಾ ಇದೆ. ಅತಿ ಶೀಘ್ರದಲ್ಲಿ ನಾವು ಪ್ರಮೋದಲ್ಲೇ ಹೇಳ್ತೇವೆ, ಅದನ್ನು ವೇಟ್ ಮಾಡಬೇಕಾಗತ್ತೆ ನೀವು. ಸರ್, ಪ್ರಶಾಂತ್ ಸರ್, ನಿಮಗೆ ಪ್ರವೀಣ್ ಅಂತೇಳಿ ಆರ್ಕನಾಡದಿಂದ. ಈ ಪ್ರತಿ ಸೀಸನ್ 11 ಸೀಸನ್ ನೋಡಿದ್ದೀವಿ. ಒಂದು ಏನೋ ಹೇಳಿದ್ರು ಇಲ್ಲ ತಾನೆ, ಆಸಿಡ್ ಡಿಸೈಡ್ ಆಗಿಲ್ಲ. ಸ್ಪೆಕ್ಯುಲೇಟೇ ಆಗಿರಲಿ, ವೆಯ್ಟ್ ಮಾಡಿ. ಎನಿಬಡಿ ಎಲ್ಸ್? ಮೈಕ್ ಲೋಕಿ ಅವ್ರಿಗೆ. ಪ್ರಶಾಂತ್ ಸರ್, ನನ್ನ ಕ್ವಶನ್. ಬಿಗ್ ಬಾಸ್ ವಿಚಾರವಾಗಿ ಒಂದಷ್ಟು ಕಂಟೆಸ್ಟೆಂಟ್ಸ್ಗಳಿಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಂತ ಲೀಗಲ್ ನೋಟಿಸ್ ಕಳಿಸಿಲ್ಲ ಸರ್, ರೀಸೆಂಟಾಗಿ ಒಂದಷ್ಟು ನಡೀತು. ಸೊ ಯಾವ ರೀತಿ ಇರುತ್ತೆ ಅದು ಅಂತ ಅನ್ನೋದು, 1 ವರ್ಷದ ಅಗ್ರಿಮೆಂಟ್ ಯಾವ ಥರ ಇರುತ್ತೆ ಅಂತ ಅದು ನೀವು ಕಂಟೆಸ್ಟೆಂಟ್ಸಲ್ಲಿ ಕೇಳಬೇಕು. ಯಾಕಂದರೆ ಲೀಗಲ್ ಸೈಡ್ ಔಟ್ ಮಾಡಿರ್ತಾರೆ. ನಾನು ಅಂದರೆ ಲೀಗಲ್ ಇದನ್ನು ನಾನು ಎಕ್ಸ್ಪೋಸ್ ಮಾಡೋಂಗಿಲ್ಲ. ಸೊ ಅದು ಲೀಗಲ್ ಅವ್ರು ಓದಿ ಸೈನ್ ಮಾಡಿ ಹೋಗಿರ್ತಾರೆ. ಅದು ಯಾರು ರೀಚ್ ಮಾಡಿದ್ರೆ ತಪ್ಪು. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಯಾರ ಬಗ್ಗೆ ಹೇಳ್ತಿದ್ದಾರೆ? ಅದು ಸೀರಿಯಲಿಂದ ಬಂದಿರೋದು ಸರ್, ಬಿಗ್ ಬಾಸ್ ಇಂದ. ಇದು ಅದ್ಯಾಕೆ ಇಲ್ಲಿಗೆ? ಸರ್, ಸುದೀಪ್ ಸರ್, ಆ ಥರದ್ದು ಸುಮ್ಮನೆ ನಾನು ಮಾತಾಡ್ತಾ ಇರ್ತೀವಿ, ಸುಮ್ಮನೆ ಹೇಳ್ತಾರೆ. ಸುದೀಪ್ ಸರ್, ಬಿಗ್ ಬಾಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಪ್ರತಿ ಸತಿ ಬೆಳಗ್ಗೆ ಎದ್ದಾಗ ನಾವು ಅದನ್ನ ಆದರೆ ಚೆನ್ನಾಗಿರುತ್ತೆ ಅಂತ ಕನಸು ಕಾಣ್ತೀವಿ, ಹೋಗಿ ಹೇಳ್ಕೊತಾ ಇರ್ತೀವಿ. ಶೋ ಸ್ಟಾರ್ಟ್ ಆದ ತಕ್ಷಣ ಹಿಂಗೆ ಯಾರು ಹೇಳಿ ಬಿಗ್ ಬಾಸ್ ಅಂತ ಇರ್ತೀವಿ, ಮುಗೀತಲ್ಲಿ. ನಥಿಂಗ್ ಲೈಕ್ ದಟ್. ಐ ಥಿಂಕ್ ಪ್ರೈಮರ್, wake up in the morning and if you don't feel you're the queen in front of the mirror, your life isn't worth anything. So I feel like a king whenever I go to brush also. So I believe in that. ಸರ್, ಸುದೀಪ್ ಸರ್, IPL ಮತ್ತೆ ಬಿಗ್ ಬಾಸ್ ಇದೆ. ಎಲ್ಲರೂ ನೋಡ್ತಾರೆ. ಎಲ್ರಿಗೂ ಇಷ್ಟವಾದಂತಹ ಒಂದು ಆಟ ಅಂದರೆ IPL ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು. ಸೊ ಈ ಎರಡನ್ನೂ ಕೂಡ ಬ್ಯಾನ್ ಮಾಡಬೇಕು ಅಂತೇಳಿ ಒಂದು ವರ್ಗ ಕೇಳ್ತಾ ಇದೆ. ನೀವೇನು ಹೇಳ್ತೀರಿ ಸರ್?
ಪಾಪ. ಎಂತೆಂಥ ಆಸೆಗಳು ನೋಡಿ. ಮುಗಿತಾ? ಸರ್, ನೀವು ಟ್ವೀಟ್ ಮಾಡಿದಾಗ ತುಂಬ ಸ್ಪೆಕ್ಯುಲೇಷನ್ಸ್ ಇತ್ತು. ಕೆಲವು ಆ್ಯಕ್ಟರ್ಸು ಅವ್ರು ಆಗ್ತಾರ, ವಿಲ್ ದೇ ಹೋಸ್ಟ್ ಆ ಥರ ಅಂತ. ಬಟ್ ನೌ ದಟ್ ಯು ಆರ್ ಬುಕ್ ಫಾರ್ 4 seasons, whom according to you will be the next best host after you leave, if in case? 4 years from now, I think I will work out in such a way that I'll still look younger and come back Sharda. I want to ask you a question. I will ask you a question. Who do you like to see in that place? I'd like to see Kicha Sudeep. Who's that? The big boss. ಯಾರು? ಇವಾಗ ಯಾರು ಇವಾಗ ಪ್ರತಿಯೊಂದಕ್ಕೂ ಉತ್ತರ ಆಗಿ ಸಿ ಲೆಟ್ ಮಿ ಟೆಲ್ ಯು, ಐ ವಿಲ್ ಟೆಲ್ ಯು ಪರ್ಸನಲಿ. ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾದಲ್ಲಿ ಬರುತ್ತೋ, ಎಷ್ಟು ಸಿನಿಮಾ, ಪ್ರತಿ ಸಿನಿಮಾದಲ್ಲಿ ಒಬ್ಬೊಬ್ಬ ಹೀರೋ ಬರ್ತಾ ಇರ್ತಾರೆ. ಎಲ್ಲ ಸಿನಿಮಾನು ನಮ್ದಲ್ಲ. ಹಾಗೆಯೇ ನನಗೆ ಗೊತ್ತಿರೋಂಗೆ ನನ್ನ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಪ್ರತಿಭೆಗಳು, ಸಾಕಷ್ಟು ಜನ ಇದ್ದಾರೆ ನಮ್ಮ ಶೋ ಮಾಡಿಸೋ ಕೆಪಾಸಿಟಿ ಇರೋರು. ನಾನೇ ಅಂತ ಹೇಳೋದು ತಪ್ಪಾಗುತ್ತೆ. See, there is a reason why they come back to me. There is a relationship we have, and the way we have laid a foundation in Big Boss area. Adrinda, there is a relationship, right? That's all it is. That doesn't mean that there are no talents in this industry or there are no capable people. Again, they may start from scratch and develop. But I feel Kannada industry ಇನ್ನಷ್ಟು ಪ್ರತಿಭೆಗಳಿದ್ದಾರೆ, ಮಾಡೋ ಕೆಪಾಸಿಟಿ ಇರ್ತದೆ. ಬಹುಶಃ ನನಗೆ ಗೊತ್ತಿರೋದು, ಮಾಡೋಕೆ ಒಪ್ಪಿದ್ರು they may come and spend some time with me to understand ಯಾವ ಥರ ಏನು ಹೇಗೆ ಅಂದ್ಬಿಟ್ಟು. I strongly love my industry and I still feel that there are a lot of talents here. Done? With your permission, sir, ಯಾರು ಎದ್ದೇಳಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ ಅದನ್ನ ರಿವೀಲ್ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ನೀವು ಶಾರದಾ ಹೋಗ್ತಾ ಇದ್ದೀರಾ ಹೆಂಗೆ? ಶಾರದಾ ಮೇಡಮ್ ನೀವು ನೋ I request. So, also on behalf of the team, okay, Shakri, on behalf of the team, Kelawai, you asked a lot of questions. I totally respect all that. Team Paravagi, I want to say certain things that ನಾವೆಲ್ಲ ಮಾತಾಡ್ತೀವಿ. ಸುದೀಪ್ is hosting and Viacom and all. Please also understand. 11 ಸೀಸನಲ್ಲಿ ತುಂಬ ಅದ್ಭುತವಾಗಿ ಬರೋದಕ್ಕೆ ಕಾರಣನೇ ನಮ್ಮ ಟೆಕ್ನಿಕಲ್ ಟೀಮ್. See, I want you to understand that Big Boss is nothing without all of them. And there is a man sitting over there, his name is Mr. Prakash. From last 2 seasons, ನೀವು ಏನು ರೇಟಿಂಗ್ ನೋಡ್ತಾ ಇದ್ದೀರೋ, ಏನು ಮಾಡ್ತಾ ಇದ್ದೀರೋ. ಯಾಕಂದರೆ ಪರಮ್ ಅವ್ರು ಇಲ್ಲಿಂದ ಎಕ್ಸಿಟ್ ಆದಾಗ ಇಟ್ ವಾಸ್ ನಾಟ್ ಅ ಈಸಿ ಟಾಸ್ಕ್, ಬಿಕಾಸ್ ಇಟ್ ವಾಸ್ ಅ ಬಿಗ್ ಆಸ್ಕ್ ಫ್ರಮ್ ದ ಟೀಮ್. ಸಡನ್ಲಿ ಎವ್ರಿಬಡಿ ವರ್ ಆರ್ಫನ್, ಇನ್ಕ್ಲೂಡಿಂಗ್ ಮೀ. ನನಗೆ ಈಗ ಯಾರು ಲೀಡರು, ಏನು ಮಾಡಬೇಕು, ಏನು ಮಾಡ್ತಾರೆ, ಯಾರು ಬಂದು ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಅಂದಾಗ 11th ಸೀಸನಲ್ಲಿ ಐ ಎನ್ಕೌಂಟರ್ಡ್ ಎಂಟೈರ್ಲಿ ನ್ಯೂ ಟೀಮ್. ಯಾರು ಇಲ್ಲದೆ ಇರೋ ಭಯ ನನಗಿತ್ತು ಅವಾಗ. ಬಟ್ ಐ ಥಿಂಕ್ ಐ ವೆರಿ ಪ್ರೌಡ್ಲಿ ವಾಂಟ್ ಟು ಟೆಲ್ ಯು ಟುಡೇ, ವಾಪಸ್ ಬರಬೇಕು, ಶೋ ನಡೆಸಬೇಕು ಅಂದ್ರೂ ಐ ಥಿಂಕ್ ಐ ರಿಯಲಿ ಗಿವ್ ಅ ಬಿಗ್ ಚಂಕ್ ಟು ಮೈ ಟೆಕ್ನಿಕಲ್ ಟೀಮ್ ಆ್ಯಂಡ್ ಪ್ರಕಾಶ್, ಬಿಕಾಸ್ ಅವ್ರು ಹ್ಯಾಂಡಲ್ ಮಾಡಿರೋ ರೀತಿ ಇಸ್ ಒನ್ ಥಿಂಗ್ ದಟ್ ಆಸ್ ವೆರಿ 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 ಕಂಫರ್ಟಬಲ್. ಆ್ಯಂಡ್ ಬಿಗ್ ಬಾಸ್ ನನಗೆ ಗೊತ್ತಿಲ್ಲ ಹೇಗೆ ಇವರು ಮಾಡ್ತಾರಂತ, ಬಟ್ ಐ ಪರ್ಸ್ನಲಿ ಬಿಲೀವ್ ಆರ್ ಫೀಲ್ ಆ ಶೋ ಹೇಗೆ ನಡೆಯುತ್ತೆ ಅನ್ನೋದು ನೀವೆಲ್ಲರೂ ನಿಮ್ಮ ಕ್ಯಾಮ್ರಾಗಳನ್ನ, ಫೋನನ್ನು ಹೊರಗಡೆ ಇಟ್ಟು ಐ ಥಿಂಕ್ ಯು ಶುಡ್ ವಿಸಿಟ್ ದಟ್ ಪ್ಲೇಸ್. ಯಾರ್ಯಾರಿಗೆ ಏನೇನು ಸ್ಪೆಕ್ಯುಲೇಷನ್ಸ್ ಇದೆ, ಯಾರ್ಯಾರಿಗೆ ಏನೇನು ಅನುಮಾನಗಳಿದ್ದಾವೆ, ನೀವು ಒಂದು ಸಲ ನೋಡಿ ಎಷ್ಟು ಸಾವಿರ ಜನ ಪರ್ ಡೇ ಕೆಲಸ ಮಾಡ್ತಾರೆ, ಹೇಗೆ ಕೆಲಸ ಮಾಡ್ತಾರೆ. ಒಂದು ಕಂಟೆಸ್ಟೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅಂದರೆ ಎಷ್ಟು ಸೈಲೆನ್ಸ್ ಇದೆ, ಎಷ್ಟು ಒಂದು ಸೈಲೆನ್ಸ್ ಅಕ್ಕಪಕ್ಕ, ಮನೆ ಅಕ್ಕಪಕ್ಕ. ಇಟ್ ಈಸ್ ಅ ಹ್ಯೂಜ್ ಪ್ರೋಟೋಕಾಲ್. ಡೇ ಆ್ಯಂಡ್ ನೈಟ್ ದೇ ವರ್ಕ್. ಯಾಕಂತಂದರೆ ಯಾವ ಟೈಮಲ್ಲಿ ಕಂಟೆಸ್ಟೆಂಟ್ಸ್ ಎದ್ದೇಳ್ಬೋದು, ಏನಾರ ಮಾತಾಡ್ಬೋದು. ಸ್ಲೀಪ್ಲೆಸ್ ನೈಟ್ಸ್ ದೇ ಹ್ಯಾವ್. ಆ್ಯಂಡ್ ಇಟ್ಸ್ ಅನ್ ಅನ್ಬಿಲೀವಬಲ್ ಟೀಮ್. ಬಿಕಾಸ್ ನೀವು ಎಲ್ಲರೂ ಹೇಳಬೇಕಾದ್ರೆ ದೇರ್ ಇಸ್ ನೋ ರಿಯಾಲಿಟಿ ಶೋ ಲೈಕ್ ಬಿಗ್ ಬಾಸ್ ಅಂತ ಹೇಳೋಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದೇ ಹ್ಯಾವ್ ನೋ ನೈಟ್ಸ್ ಆ್ಯಂಡ್ ಡೇಸ್. ದೇ ಆರ್ ಸ್ಲೀಪ್ಲೆಸ್. ಒಂದು ಸ್ವಲ್ಪ ಹೊತ್ತು ಮಲಗಿ ಮತ್ತೆ ಎದ್ದು ಮತ್ತೆ ಮಾಡಿ. ಇಟ್ಸ್ ಅ ಹ್ಯೂಜೆಸ್ಟ್ ಟೀಮ್ ದಟ್ ಐ ಎವರ್ ಸೀನ್. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಎಲ್ಲ ರಿಯಾಲಿಟಿ ಶೋ ಏನು ನಡೆಸ್ತಾರೋ ದೇರ್ ಇಸ್ ಅ ಪ್ಯಾಕಪ್ ಟೈಮ್.
It may be 9 o'clock, 1 o'clock or 3 in the morning, but they all pack up. ಅದನ್ನ ನೀವು ಎಡಿಟ್ ಆದ್ಮೇಲೆ ನೋಡ್ತೀರಿ. ಬಿಗ್ ಬಾಸ್ ಒಂದ್ಸಲ ಆ ಫ್ಲಾಗ್ ಹಾಯ್ಸ್ಟ್ ಆಗ್ತಿದ್ದಂಗೆ ದೇರ್ ಇಸ್ ನೋ ಪ್ಯಾಕಪ್. ನಾನು ಯಾವಾಗ ಲೈಟ್ಸ್ ಆಫ್ ಮಾಡ್ತೀನೋ ದಟ್ ಇಸ್ ಪ್ಯಾಕಪ್ ಫಾರ್ ಬಿಗ್ ಬಾಸ್. ಟಿಲ್ ದೆನ್ ದ ಟೆಕ್ನಿಕಲ್ ಟೀಮ್ ಐ ಹ್ಯಾವ್ ನೆವರ್ ಸೀನ್ ದ ಆಸ್ಕ್ ಫ್ರಮ್ ಅ ಟೀಮ್. It is an never-ending process ಅವ್ರದ್ದು. So Prakash and team, I'm very, very happy with the way you have developed and delivered. So Agir Nagar, I think ನಾವು ಏನು ಕೆಲವು ಸಜೆಷನ್ಸ್ ಅವ್ರಿಗೆ ಕೊಟ್ಟು ಕನ್ನಡದ ಪರವಾಗಿರ್ಬೋದು, ಇನ್ನೊಂದ್ರ ಪರವಾಗಿರ್ಬೋದು, ಇಟ್ ಇಸ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಟೀಮ್ ದಟ್ ಐ ವಾಂಟೆಡ್ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಐ ಥಿಂಕ್ ಪ್ರಕಾಶ್ ಸರ್ ದಯವಿಟ್ಟು ವೇದಿಕೆ they are the people and yes, ಪ್ರಕಾಶ್ come. Please come. ಹ್ಯಾಶ್ಟ್ಯಾಗ್ ರಿವೀಲ್ ಮಾಡ್ತಾ ಇದ್ದೀವಲ್ಲ ಜೊತೆ. Come. So this is the director and I think they all have come. And to top it, Prati Sala, this is also something I want to say that ಸಿನಿಮಾ ಥರನೇ ಒಂದು ಮಾಡಿದಾಗ ದ ಕ್ಯೂರಿಯಾಸಿಟಿ, ನೀವು ಮಾಧ್ಯಮದವರು ಇದ್ರ ಮೇಲೆ ಇಟ್ಟಿರೋ ಪ್ರೀತಿ, ಬರೋ ಪ್ರಶ್ನೆಗಳು, ಐ ಥಿಂಕ್ ಇದಕ್ಕೆ ಇಟ್ಸ್ ವೆರಿ ಮ್ಯಾಚ್ಡ್ ಅಂಡ್ ಇಟ್ಸ್ ಅನ್ಪ್ಯಾರಲ್ಡ್ ಎಕ್ಸ್ಪೀರಿಯನ್ಸ್ ನನಗೆ ದ ವೇ ಯು ಪೀಪಲ್ ಲವ್ ದಿ ಶೋ. ಸೊ ಅದು ಇನ್ನೊಂದು ಕೆಲವು ವಿಚಾರಗಳು ತಾವು ಹೇಳಿದ್ರಿ, ವಿವಾದಿತ ಕಂಟೆಸ್ಟೆಂಟ್ಸ್. ಐ ಪರ್ಸ್ನಲಿ ವಾಂಟ್ ಟು ಟೆಲ್ ಯು, ಪ್ರತಿಯೊಬ್ಬರು ಇನ್ನೂ ಹೊರಗಡೆ ಓಡಾಡ್ಕೊಂಡಿದ್ದಾರೆ ಮಾಡ್ತಾರೆ ಅಂದಾಗ ಐ ಥಿಂಕ್ ಎವ್ರಿಬಡಿ ಡಿಸರ್ವ್ಸ್ ಅ ಚಾನ್ಸ್. ಆ್ಯಂಡ್ ಐ ಥಿಂಕ್ ವಿ ಶುಡ್ ನಾಟ್ ರೇಸ್ ದ ಕ್ವೆಶನ್ಸ್ ಆ್ಯಂಡ್ ಅಗೇನ್ ಬಿಕಾಸ್ ಅಂಥವ್ರು ಇದ್ದಲ್ಲಿ ಹೊರಗಡೆ ಹೋಗ್ತಾರೆ ಬಿಡಿ. ತಪ್ಪು ಮಾಡಿದ್ರೆ ಹೊರಗಡೆ ಹಾಕ್ತಾರೆ, ನಿಷ್ಕಳಂಕವಾಗಿ ಹಾಕ್ತಾರೆ, ಏನು ಮುಲಾಜಿಲ್ದಂಗೆ ಹೊರಗಡೆ ಹಾಕ್ತಾರೆ. ಬಟ್ ಐ ಥಿಂಕ್ ಬಿಗ್ ಬಾಸ್ ಇಸ್ ಅ ಶೋ ವಿಚ್ ಶುಡ್ ಬಿ ಯುಟಿಲೈಸ್ಡ್ ಇನ್ ಅ ವೆರಿ ಬಿಗ್ ವೇ ಫಾರ್ ದ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ, ಕ್ಯಾರೆಕ್ಟರ್ ಆ್ಯಂಡ್ ಕರಿಯರ್. Thank you all for coming here. ಥ್ಯಾಂಕ್ ಯು. ದಯವಿಟ್ಟು ಯಾರು